2026ನೇ ಸಾಲಿನ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವವು ಜನವರಿ 25ರಂದು ಬಂಟ್ವಾಳದ ಬಂಡರಿಬೆಟ್ಟುವಿನ ಎಸ್ವಿಎಸ್ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ಕೋಟಿ ಚೆನ್ನಯ್ಯ ಕ್ರೀಡಾಕೂಟದ ಸಂಚಾಲಕರಾದ ಬೇಬಿ ಕುಂದರ್ ತಿಳಿಸಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಬಿಲ್ಲವ ಮಹಿಳಾ ಸಮಿತಿ ಹಾಗೂ ಯುವ ವಾಹಿನಿ ಬಂಟ್ವಾಳ ಘಟಕದ ಸಹಕಾರದೊಂದಿಗೆ ನಡೆಯುವ ಈ ಕ್ರೀಡಾಕೂಟ ಸಮಾರಂಭವನ್ನು ಭಾರತ ಸರ್ಕಾರದ ಮಾಜಿ ವಿತ್ತ ಸಚಿವರಾದ ಬಿ ಜನಾರ್ದನ ಪೂಜಾರಿ ಉದ್ಘಾಟಿಸಲಿದ್ದಾರೆ. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಭುವನೇಶ್ ಪಚಿನಟ್ಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ವಿಧಾನ ಪರಿಷತ್ ಶಾಸಕರಾದ ಬಿಕೆ ಹರಿಪ್ರಸಾದ್ ಹಾಗೂ ಬಂಟ್ವಾಳ ಡಿವೈಎಸ್ಪಿ ವಿಜಯ ಪ್ರಸಾದ್ ಅವರು ಗೌರವ ರಕ್ಷೆ ಸ್ವೀಕರಿಸಲಿದ್ದಾರೆ. ಗುರುಧರ್ಮ ಪ್ರಚಾರ ಸಭಾ ಕರ್ನಾಟಕ ಯೋಜನಾ ಘಟಕದ ಸಂಚಾಲಕರಾದ ಗೋಪಿ ಕೃಷ್ಣಪ್ಪ ಕ್ರೀಡಾ ಜ್ಯೋತಿ ಹಸ್ತಾಂತರ ಮಾಡಲಿದ್ದು, ನಂದಗುಡಿ ಬೆಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಶಾಂತರಾಮ್ ಕುಂದರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದರು. ಇನ್ನು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿ ಅಧ್ಯಕ್ಷರಾದ ಕೆ ಹರಿಕೃಷ್ಣ ಬಂಟ್ವಾಳ್, ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಹಾಗೂ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದ ಸೂರ್ಯಕಾಂತ್ ಜೇಸುವರ್ನ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಹಲವಾರು ಗಣ್ಯರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಂತೆಯೇ ಕೋಟಿ ಚೆನ್ನಯ್ಯ ಕ್ರೀಡಾಕೂಟದಲ್ಲಿ ಪುರುಷರ ವಿಭಾಗದಲ್ಲಿ ಕಬಡ್ಡಿ, ಹಗ್ಗಜಗ್ಗಾಟ, ವಾಲಿಬಾಲ್, ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್, ಹಗ್ಗಜಗ್ಗಾಟ, ಗುಂಪು ಸ್ಪರ್ಧೆಗಳು ಮತ್ತು ಬಂಟ್ವಾಳ ತಾಲೂಕಿನ ವಿವಿಧ ಬಿಲ್ಲವ ಸಂಘಗಳ ನಡುವೆ ತೀವ್ರ ಪೈಪೋಟಿಯ ಸ್ಪರ್ಧೆಗಳು ಕೂಡ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಭುವನೇಶ್ ಪಚಿನಟ್ಕ, ಉಪಾಧ್ಯಕ್ಷ ಜಯಪ್ರಕಾಶ್ ಜೆಎಸ್, ಕುದನೆ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಪೂಜಾರಿ ಮೆಲ್ಕಾರ್, ಕಾರ್ಯದರ್ಶಿ ದಿನೇಶ್ ಸುವರ್ಣರಾಯಿ, ಕೋಶಾಧಿಕಾರಿ ಸುಂದರ ಪೂಜಾರಿ ಬೋಳಂಗಡಿ, ಸುನಿಲ್ ಕುಂದರ್, ಜತೆ ಕಾರ್ಯದರ್ಶಿಗಳಾದ ಆನಂದ ಸಾಲ್ಯಾನ್, ಹರೀಶ್ ಕೋಟ್ಯನ್, ಆಂತರಿಕ ಲೆಕ್ಕ ಪರಿಶೋಧಕ ಪ್ರಶಾಂತ್ ಕೋಟ್ಯನ್ ಉಪಸ್ಥಿತರಿದ್ದರು. ಈ ಒಂದು ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಕಳೆದ ವರ್ಷ ಪ್ರಾರಂಭದ ಮುಂಚೆ 10 ವರ್ಷಕ್ಕಿಂತ ಮುಂಚೆ ಪ್ರತಿ ವರ್ಷ ನಡೆದಿದ್ದು, ಇದು 2ನೇ ವರ್ಷದ ಕೋಟಿ ಚೆನ್ನಯ್ಯ ಕ್ರೀಡಾ. ಮುಂದಿನ ದಿನದಲ್ಲಿ ಕೂಡ ನಮ್ಮ ಈ ಒಂದು ಕ್ರೀಡಾಕೂಟ ನಮ್ಮ ಸಮುದಾಯದ ಕ್ರೀಡಾಪಟುಗಳ ಪ್ರತಿಭೆಯನ್ನು ಗುರುತಿಸತಕ್ಕಂಥ ಈ ಒಂದು ಕಾರ್ಯಕ್ರಮ, ಜೊತೆಗೆ ಕ್ರೀಡಾಕೂಟದ ಜೊತೆಗೆ ಬಿಲ್ಲವ ಸಂತೋಷ ಕೂಟ ನಾವು ಇದನ್ನು ಏರ್ಪಡಿಸಿದ್ದೇವೆ. ಯಾಕಂದ್ರೆ ಇದು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದರೆ ಸಂಜೆ ಮುಕ್ತಾಯ ಆಗುವ ತನಕ ಯಾವುದೇ ರೀತಿಯ ಊಟೋಪಚಾರ ಇರಲಿ, ಬೇರೆ ಬೇರೆ ರೀತಿಯ ಸಹಕಾರ ಯಾವುದನ್ನು ಕೂಡ ಕಿಂಚಿತ್ತು ಕಡಿಮೆ ಆದ ರೀತಿಯಲ್ಲಿ ನಾವು ಏನು ಒಂದು ಮನೆಯಲ್ಲಿ ಕುಟುಂಬಸ್ಥರು ನಾವು ಸೇರ್ತೇವೆ, ಅದೇ ರೀತಿ ನನ್ನ ಮೈದಾನದಲ್ಲಿ ಕೂಡ ಒಂದೇ ಬಂಟ್ವಾಳ ತಾಲೂಕಿನ ಬಿಲ್ಲವ ನಾವು ಒಂದೇ ಕುಟುಂಬದ ಹತ್ರ ನಾವು ಅಲ್ಲಿ ಸೇರಬೇಕೆಂತ ನಿರ್ಧಾರವನ್ನು ನಮ್ಮ ಅಧ್ಯಕ್ಷರು, ಬಹಳ ಯುವ ಅಧ್ಯಕ್ಷರು ಅವರು ಹೇಳಿದ್ದಾರೆ. ನಮ್ಮ ಇದರಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬರಬಹುದು, ಅದು ಊಟ ಆಗಲಿ, ಉಪಚಾರ ಆಗಲಿ, ನೀರಾಗಲಿ, ಯಾವುದೇ ಸರಿ ಕೂಡ. ಆದ್ದರಿಂದ ಎಲ್ಲ ರೀತಿಯ ನಾವು ತಯಾರನ್ನು ಮಾಡಿದ್ದೇವೆ. ಮೈದಾನದ ತಯಾರನ್ನು ಕೂಡ ಮಾಡಿ ಆಗಿದೆ. ಗೇಮ್ಸ್ ಕಳಿಸಲು ಹೇಳಿದೆ, ನಾವು ಗೇಮ್ಸ್ ಬೇರೆ, ಅಥ್ಲೆಟಿಕ್ಸ್ ಬೇರೆ, ನಿಮಗೆ ಎಷ್ಟು ಕೂಡ ಭಾಗವಹಿಸಬಹುದು. ಗೇಮ್ಸ್ ಅಲ್ಲಿ ಮಾತ್ರ ಕಬಡ್ಡಿ ಆಡಿದವರು ಹಗ್ಗ ಜಗಡ ಆಡ್ಲಿಕ್ಕಿಲ್ಲ, ಹಗ್ಗ ಜಗಡ ಆಡಿದವರು ವಾಲಿಬಾಲ್ ಆಡ್ಲಿಕ್ಕಿಲ್ಲ. 15 ಜನ ಕಬಡ್ಡಿಗೆ ಬೇರೆನೆ, 15 ಜನ ಹಗ್ಗ ಜಗಡ ಬೇರೆನೆ, 15 ಜನ ವಾಲಿಬಾಲ್ ಬೇರೆ. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, ಎಸ್ಎಸ್ ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9110421027 8971831945.